ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ತಂಡಿಯಿಂದ ಆರೋಪಿ ಚಿನ್ನಯ್ಯನನ್ನ ಕರೆದೊಯ್ದ ಎಸ್ಐಟಿ. ಬಿಗಿ ಭದ್ರತೆಯಲ್ಲಿ ಚಿನ್ನಯ್ಯನನ್ನ ಕರೆದುಕೊಂಡು ಹೋದ ಎಸ್ಐಟಿ. ಕೆಲವು ಸ್ಥಳಗಳ ಮಹಜರಿಗೆ ಕರ್ಕೊಂಡು ಹೋದಂತ ಅಧಿಕಾರಿಗಳು ಚಿನ್ನಯ್ಯ ನೀಡಿರುವ ಹೇಳಿಕೆಯಲ್ಲಿ ತಿಳಿಸಿರುವ ಸ್ಥಳಗಳ ಮಹಜರು ಮಾಡಲಾಗತ್ತೆ. ತಮಿಳುನಾಡು, ಮಂಡ್ಯ ಈ ಕಡೆ ಕರ್ಕೊಂಡು ಹೋಗಿರುವಂತ ಸಾಧ್ಯತೆ ಇದೆ. 2 ಪೊಲೀಸ್ ವಾಹನಗಳಲ್ಲಿ ಹೋಗಿರುವಂತ ಎಸ್ಐಟಿ ಅಧಿಕಾರಿಗಳು. ಈತ ಎಲ್ಲೆಲ್ಲಿ ವಾಸ ಮಾಡಿದ್ದ ಅಂತ ಹೇಳಲಾಗ್ತಾ ಇತ್ತು. ತಮಿಳುನಾಡಿನಲ್ಲಿ, ಮಂಡ್ಯದಲ್ಲಿ ಅಂತೆಲ್ಲ ಅಲ್ಲಿಗೆಲ್ಲ ಕರೆದುಕೊಂಡು ಹೋಗಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ತಾ ಇರೋದು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಸೊ ಮೊನ್ನೆನೂ ಕೂಡ ಕರ್ಕೊಂಡು ಹೋಗಿ ಸ್ಥಳ ಮಹಜರೆಲ್ಲ ಮಾಡಲಾಗಿತ್ತು. ಅದು ತಿಮರೋಡಿ ನಿವಾಸದ ಸುತ್ತಮುತ್ತ. ಈಗ ಔಟ್ ಆಫ್ ಸ್ಟೇಷನ್ ಹೋಗಬಹುದಾದ ಸಾಧ್ಯತೆ ಕೂಡ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು. ಅಂದ್ರೆ ಈತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಅಲ್ಲೂ ಏನಾದ್ರೂ ಘಟನೆಗಳು ನಡೆದಿದೆ ಅಂತ ಹೇಳ್ಕೊಂಡಿದ್ದಾನೆ ಅಂತನೋ, ಅಥವಾ ಈತ ವಾಸ ಇದ್ದಿದ್ದು ಅಲ್ಲಿ ಅಂತ ಕನ್ಫರ್ಮ್ ಆಗೋದಕ್ಕೆ ಅಂತಾನೋ ಎಲ್ಲಿ ಕರ್ಕೊಂಡು ಹೋಗಿರಬಹುದಾದ ಸಾಧ್ಯತೆ ಇದೆ ಆದಿತ್ಯ? ಹೌದು ನೀತಿ, ಮಹಜರು ಪ್ರಕ್ರಿಯೆನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಈತ ಮೊದಲು ತಮಿಳುನಾಡು ಮತ್ತು ಮಂಡ್ಯ ಈತನ ಊರು, ಮತ್ತು ತಮಿಳುನಾಡಿನಲ್ಲಿ ಈತ ಕೆಲಸಕ್ಕಿದ್ದ 2 ವರ್ಷದ ಹಿಂದೆ. ಸೊ ಆತನ ಇರುವಿಕೆಯನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಮತ್ತು ಅಲ್ಲಿನ ಮಹಜರನ್ನ ಮಾಡ್ಕೊಳ್ಳೋದಕ್ಕೆ ಎಸ್ಐಟಿ ಹೋಗಿದೆ. ಯಾಕಂದ್ರೆ ಇದಕ್ಕೂ ಮುನ್ನ ಎಸ್ಐಟಿ ಅಧಿಕಾರಿಗಳು ಅವರೇ ತಮಿಳುನಾಡು ಮತ್ತು ಮಂಡ್ಯ ಭಾಗಕ್ಕೆ ಹೋಗಿದ್ರು. ಅಲ್ಲಿ ಆತ ಆತ್ಮೀಯರು, ಸಹೋದ್ಯೋಗಿಗಳು ಯಾರೆಲ್ಲ ಇದ್ದಾರೋ, ಕುಟುಂಬಸ್ಥರು ಮಂಡ್ಯದಲ್ಲಿ, ಸೊ ಅವರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಮತ್ತು ಈತನ ಕುರಿತಾಗಿ ಅನೇಕ ಮಾಹಿತಿಗಳನ್ನ ಪಡೆದುಕೊಂಡಿದ್ದಾರೆ. ಯಾಕಂದ್ರೆ ಈತ ಅಲ್ಲಿಂದ ಯಾವಾಗ ಹೊರಟ, ಎಲ್ಲಿ ಹೋಗಿದ್ದ, ಎಷ್ಟು ವರ್ಷಗಳ ಕಾಲ ಆತ ಅಲ್ಲಿ ಇದ್ದ, ಮತ್ತು ಯಾವಾಗ ಅಲ್ಲಿಂದ ನಿರ್ಗಮಿಸಿದ್ದ, ಮತ್ತು ಅಲ್ಲಿ ಮತ್ತೆ ಕಾಣಿಸಿಕೊಂಡಿದ್ದ ಅನ್ನುವಂತ ರೀತಿಯಲ್ಲಿ. ಮತ್ತು ಉಜಿರೆ ಭಾಗದಲ್ಲೂ ಕೂಡ ಆತನ ಅಣ್ಣ ತಾನಾಸಿಯನ್ನ ವಿಚಾರಣೆ ಮಾಡಿದ್ರು. ಆತ ಯಾವಾಗ ಬಂದ ಉಜಿರೆಗೆ, ಮತ್ತು ಅಲ್ಲಿ ಆತ ಏನು ಸ್ವಚ್ಛತಾ ಕೆಲಸ ಮಾಡ್ತಾ ಇದ್ನೋ, ಸೊ ಅಲ್ಲೂ ಕೂಡ ಮಾಹಿತಿಯನ್ನ ಅನೇಕ ಕಲೆ ಹಾಕಿದ್ದಾರೆ. ಮತ್ತು ಈ ಗ್ಯಾಂಗ್ ಅಥವಾ ಈ ಏನು ಸೂತ್ರಧಾರಿಗಳು ಅಂತ ಹೇಳ್ತಾ ಇದ್ದಾರೋ, ಸೊ ಇವರ ಸಂಪರ್ಕಕ್ಕೆ ಈತ ಯಾವ ತರ ಬಂದ, ಈತನೇ ಹೋಗಿ ಶರಣಾದ್ನ, ಅವರೇನಾದ್ರೂ ಇದನ್ನ ಕರ್ಕೊಂಡು ಹೋಗಿ ಬ್ರೈನ್ ವಾಶ್ ಮಾಡಿದ್ರ ಅನ್ನೋದ್ರ ಕುರಿತಾಗಿ ಏನಾದ್ರು ಮಾಹಿತಿ ಸಿಗುತ್ತಾ ಅನ್ನುವಂತ ರೀತಿಯಲ್ಲೂ ಕೂಡ ಸಾಕಷ್ಟು ಜನರನ್ನ ವಿಚಾರಣೆ ಮಾಡಿದ್ದಾರೆ. ಆತನ ಮಾಜಿ ಓನರ್ಗಳಿರಬಹುದು, ಯಾರ ಕೈಗಳೇ ಆತ ಕೆಲಸ ಮಾಡ್ತಾ ಇದ್ದ. ಮತ್ತು ಆತ ಉಜಿರೆ ಭಾಗದಲ್ಲಿ 2021-22 ವರೆಗೂ ಕೂಡ ಆತ 1-2 ವರ್ಷ ಒಂದೂವರೆ ತಿಂಗಳು ಆತ ಅಲ್ಲಿ ಕೆಲಸ ಮಾಡಿದ್ದ ಅನ್ನೋಂಥ ಮಾಹಿತಿ ಇತ್ತು. ಆ ಬಳಿಕ ಆತ 2 ವರ್ಷ ನಾಪತ್ತೆಯಾಗಿದ್ದ. ಸೊ ಆ ಗ್ಯಾಪ್ ಅಲ್ಲಿ ಆತ ಎಲ್ಲಿ ಹೋಗಿದ್ದ ಅನ್ನೋದು, ಅಂದ್ರೆ ಅದಕ್ಕೂ ಮುನ್ನ ಆತ ತಮಿಳುನಾಡಿನಿಂದ ಬಂದಿದ್ದ. ಸೊ ಆ 2 ವರ್ಷದ ಗ್ಯಾಪ್ ನಲ್ಲಿ ಆತ ಎಲ್ಲಿ ಹೋಗಿದ್ದ, ಏನ್ ಮಾಡ್ತಾ ಇದ್ದ, ಯಾರ ಆಶ್ರಯದಲ್ಲಿದ್ದ, ಯಾರ ಸಂಪರ್ಕದಲ್ಲಿ ಇದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಕೂಲಂಕುಷ ತನಿಖೆಗಳು ಆಗ್ತಾ ಇತ್ತು. ಇವತ್ತು ಆತನ ಮಹಜರು ಪ್ರಕ್ರಿಯೆ, ಯಾಕಂದ್ರೆ ಆತನ ಕಸ್ಟೋಡಿಯಲ್ ಟೈಮ್ ಮುಗಿತಾ ಬಂತು, ಮತ್ತೆ ಎಸ್ಐಟಿ ವಶಕ್ಕೆ ಪಡೆಯುತ್ತಾ ಇಲ್ವಾ ಗೊತ್ತಿಲ್ಲ, ನ್ಯಾಯಾಲಯ ಯಾವ ತರ ತೀರ್ಮಾನ ಮಾಡುತ್ತೆ ಅಂತ. ಹಾಗಾಗಿ ಈ ನಡುವೆ ಆತನ ಮಹಜರು ಪ್ರಕ್ರಿಯೆ, ಸಾಮಾನ್ಯ ಪ್ರಕ್ರಿಯೆಗಳು ಏನೆಲ್ಲ ನಾರ್ಮಲ್ ಆಗಿ ಆಗ್ಬೇಕು, ಸೊ ಅದನ್ನ ಮಾಡುವಂತ ನಿಟ್ಟಿನಲ್ಲಿ ಈಗ ಮಂಡ್ಯ ಅಥವಾ ತಮಿಳುನಾಡು ಭಾಗಕ್ಕೆ ಅವರನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಬಟ್ ಬಹಳ ದೂರ ಕರ್ಕೊಂಡು ಹೋಗಿದ್ದಾರೆ. ಬಟ್ ಎಕ್ಸಾಕ್ಟ್ ಆಗಿ ಎಲ್ಲಿ ಅನ್ನೋದರ ಬಗ್ಗೆ ಮಾಹಿತಿ ನಿರೀಕ್ಷೆ ಇದೆ ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.